ಇನ್ನು ಇದೇ ಭೀಮಾ ನದಿ ಪ್ರವಾಹಕ್ಕೆ ಪ್ರಮುಖವಾಗಿ ಯಾದಗಿರಿಯ ಜಿಲ್ಲೆಯ ಜನ ಕೂಡ ನಲುಗಿ ಹೋಗಿದ್ದಾರೆ. ಸಹಜವಾಗಿ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಪ್ರಮುಖವಾಗಿ ಮನೆಗಳಿಗೆ ನೀರು ನುಗ್ಗಿರೋದ್ರಿಂದ ಕೆಲವರು ಈ ಆಶ್ರಯ ಪಡೆದುಕೊಳ್ಳೋದಕ್ಕೂ ಕೂಡ ಒದ್ದಾಡ್ತಿದ್ದಾರೆ. ಶಹಾಪುರ ತಾಲೂಕಿನ ಹುರಸಗುಂಡಗಿ ಗ್ರಾಮ ಪ್ರವಾಹಕ್ಕೆ ತತ್ತರಿಸಿ ಹೋಗಿದೆ. ಪ್ರವಾಹದಿಂದಾಗಿ ನಾವು ಮನೆ ಕಳೆದುಕೊಂಡಿದ್ದೇವೆ, ಕಾಳಜಿ ಕೇಂದ್ರಕ್ಕೆ ಶಿಫ್ಟ್ ಮಾಡಿ ಅಂತ ಕೈ ತೊಳೆದುಕೊಂಡ್ರೆ ಸುಮ್ಮನಿರಲ್ಲ ಅಂತ ಸಂತ್ರಸ್ತರು ಎಚ್ಚರಿಕೆ ಕೊಟ್ಟಿದ್ದಾರೆ. ಕಾಳಜಿ ಕೇಂದ್ರದಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು ಮನೆ ಕಟ್ಟಿಕೊಡೋದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು ಅಂತ ಹುರಸಗುಂಡಗಿ ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಜಿಲ್ಲಾಧಿಕಾರಿ ಬಂದು ನಮ್ಮ ಸಮಸ್ಯೆ ಕೇಳಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ಜಿಲ್ಲಾಧಿಕಾರಿ ಬರೋ ತನಕ ನಾವು ಇಲ್ಲಿಂದ ಹೋಗೋದಿಲ್ಲ ಅಂತ ಅಲ್ಲೇ ಕುಳಿತಿದ್ರು. ಮನೆ ಕಟ್ಕೊಳ್ಳೋದಕ್ಕೆ ಸೂಕ್ತ ಪರಿಹಾರ ಕೊಡಬೇಕು, ಇಲ್ಲದಿದ್ರೆ ಸರ್ಕಾರವೇ ಗುಣಮಟ್ಟದ ಮನೆ ನಿರ್ಮಿಸಿ ಕೊಡಬೇಕು ಅಂತ ಆಗ್ರಹಿಸಿದ್ದಾರೆ. ಹುರಸಗುಂಡಗಿ ಗ್ರಾಮದಸ್ಥರು ಈಗ ಭೀಮಾ ನದಿ ಭಾಳಷ್ಟು ತುಂಬಿ ಊರು ಮುಳುಗಡೆ ಆಗ್ಯದ. ಪ್ರತಿ ವರ್ಷದಂತೆ ಈ ವರ್ಷನ ಮುಳುಗಡೆ ಆಗ್ತದ. ಅವರಿಗೆ ಶಾಶ್ವತವಾಗಿ ಪರಿಹಾರ ಕೊಟ್ಟಿಲ್ಲ. ಮೊದಲೇನಂದ್ರೆ ಒಂದೊಂದು ಮನೆಗೆ 40,000 50,000 ಭಾಳ ಅಂದ್ರೆ 80,000 ವ್ಯಾಲ್ಯೂಯೇಷನ್ ಮಾಡಿ ಕೊಟ್ರ. ಆ ದುಡ್ಡಿನಲ್ಲಿ ಅವರಿಗೆ ಕಟ್ಟಕ್ಕಾಗಿಲ್ಲ ಬಡವರಿಗೆ. ಕೆಲವಷ್ಟು ಒಂದು 50% ಮಂದಿ ಏನಾದ ಅನುಕೂಲಸ್ಥರು ಅವ್ರು ಹೋಗಿ ಅಲ್ಲಿ ಮನೆ ಕಟ್ಕೊಂಡಾರ. ನಾವು ನೀರು ಬಂದು ಮನೆಯೆಲ್ಲ ನಿಂತವ್ರಿ. ವರ್ಷ ಹಿಂಗೆ ಬರ್ತಾವ್ರಿ. ನೀರು ಬಂದಾಗ ಶಾಲೆಗೆ ಒಯ್ದು ಇಡ್ತಾರ್ರಿ. ನಾವು 4 ದಿವಸ ನಮ್ಗೆ ನೋಡ್ಕೊಂತಾರ. ಆಮೇಲೆ ನಿಮ್ಮ ಮನೆ ನೀವು ಹೋಗ್ರಿ ಅಂತಾರೆ. ಅವಾಗ 60,000 30,000 40,000ಕ್ಕೆ ಬಂದವ್ರಿ ನಮಗೆ ಪತ್ರಾಸ್ ಮನೆಗಳು. ಪೂರ ಹಳದಾಗ ಅವ್ರಿ. ಇದ್ದಂಥ ಊರು ಹಳೆ ಊರಾಗ ಎಷ್ಟು ಜನ ಇವ್ರಿ. ನಾವು ಅಷ್ಟು ಜನಕ್ಕೆ ನಮ್ಗೆ ಜಾಗನ ಅನುಕೂಲ ಮಾಡಿಕೊಡ್ಬೇಕು. ಒಬ್ರು ಹಕ್ಕುಪತ್ರ ಬಂದವ, ಒಬ್ರಿಗೆ ಬಂದಿಲ್ಲ. ಅವ್ರು MD ಸಾಬ್ರನ್ನ ಇಲ್ಲಿ ಕರೆಸಿ ನಮ್ಮ ಹಕ್ಕುಪತ್ರ ಇಸ್ಕೊಟ್ಟು ನಮ್ಮ ಜಾಗದಲ್ಲಿ ನಮ್ಗೆ ನಾವು ಮನೆ ಕಟ್ಸಿಕೊಡ್ಬೇಕ್ರಿ. DC ಸಾಬ್ರು ಬರೀ ನಾವು ಬಂದ್ಬಿಟ್ಟು ಮಾಡಿಲ್ರಿ ಸರ್. ಒಬ್ರಿಗೆ ಬಂದು ಒಬ್ರಿಗೆ ಬಂದಿಲ್ರಿ ಇನ್ನು ಹಕ್ಕುಪತ್ರಗಳು. ಮತ್ತೆ ಅವು 1.5 ಲಕ್ಷಗಳು ಕೊಡ್ತೀವಿ ನಾವು ಕಟ್ಟಿಗಾರ ಅಂತಾರ್ರಿ. ಅವ್ರು MD ಸಾಬ್ರು ಯಾವ ಅಮೌಂಟ್ ಎಲ್ಲಿ ಕೊಟ್ಟಾರ್ರಿ? ಬಂದಿಲ್ರಿ. ಅವಾಗ 1.5 ಲಕ್ಷ ಕೊಡ್ತೀವಿ ಅಂತಾರ್ರಿ. ಇನ್ನು ಕಟ್ಟಿದ ಮ್ಯಾಕ ಅದು ಕಂತಿನ ಪ್ರಕಾರ ಕೊಡ್ತಾರ್ರಿ. ಯಾವ್ದು ಆಗ್ತದನ್ರಿ ನಮ್ಮ ಬಡವ್ರಿಗೆ. ಅವಾಗ 50,000 ಕೊಟ್ರ 30,000 ಕೊಟ್ರ ಕುಡ್ಕಂಡ್ರೆ ಕೆಡ್ಸಿಬಿಟ್ರಿ. ಈಗ 12 ವರ್ಷ 15 ವರ್ಷ ಆಯ್ತ್ರಿ ಬಂದು. ಪೂರ ಬಂದವ್ರಿ. ಎಷ್ಟು ಪೂರ ಊರೇ ಖಾಲಿ ಆಗ್ಯಾರ. ಹಳೆ ಮನೆ ರೀ. ಪೂರ 200 ಮನೆಗೆ ಬಂದಾವ ನೋಡ್ರಿ ಸರ್. ನಮ್ಮ ದುಡ್ಡು 50,000 ರೂಪಾಯಿ ಕೊಟ್ಟಾರ್ರಿ ಸರ್. ಕಟ್ಟಿಯಕ್ಕಾಗ್ರಿ ನಾವು